ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಇಂದಿನ ಉಗ್ರವಾದ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ ಎಂದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದರು. ಅವರಿಂದು ನಗರದಲ್ಲಿ ಆಯೋಜಿಸಿದ ಜನಾಕ್ರೋಶ ಯಾತ್ರೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಗ್ರ ಗುಂಡೇಟಿಗೆ ಬಲಿಯಾದ ಭಾರತೀಯರಿಗೆ ಸಂತಾಪ ಸೂಚಿಸಿ ಮಾತನಾಡಿದರು. ಕಾಶ್ಮೀರದಲ್ಲಿ ಉಗ್ರವಾದ ಸಮಸ್ಯೆ ನಿವಾರಣೆ ಆಗದೆ ಹಾಗೆ ಉಳಿಯಲು ದೇಶವನ್ನು ಬಹುಕಾಲ ಆಳಿದ ಕಾಂಗ್ರೆಸ್ ಕಾರಣವೆಂದು ಅವರು ಬಿಜೆಪಿ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂದು ಹೇಳಿದ್ದರು. 370 ಕಾಯ್ದೆ ರದ್ದು ಆಗಿದ ಹೊರತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ ಎಂದಿದ್ದರು. ಅವರು ಬಿಜೆಪಿ ಅಧಿಕಾರಕ್ಕೆ ಬಂದಾಗ 370 ರದ್ದುಗೊಳಿಸುವುದಾಗಿ ಹೇಳಿದ್ದರು. ಅದನ್ನು ಹಿಂದಿನ ಪ್ರಧಾನಿ ಮೋದಿಯವರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರೀತಿ ಇರುವ ಅಮಿತ್ ಶಾ ಮಾಡಿ ತೋರಿಸಿದ್ದಾರೆ. ಉಗ್ರ ಕೃತ್ಯ ಸಹಿಸುವುದಿಲ್ಲ. ಪ್ರಧಾನ ಮಂತ್ರಿಗಳು ಮೋದಿಯವರು ಇಂದಿನ ಪ್ರಧಾನಿಯಂತಲ್ಲ, ದಿಟ್ಟ ಪ್ರಧಾನಿ ಆಗಿದ್ದಾರೆ ಎಂದರು. ಸೋನಿಯಾ ಗಾಂಧಿ ಹಾಲಿಯ ರಾಬರ್ಟ್ ವಾದ್ರಾ ಘಟನೆ ಬಗ್ಗೆ ಬಿಜೆಪಿ ಮೇಲೆ ಗೂಬೆ ಕೂರಿಸಿದ್ದಾರೆ. ಅವರು ನಮ್ಮ ದೇಶದ ಇತಿಹಾಸದ ಬದಲು ಇಟಲಿ ದೇಶದ ಇತಿಹಾಸ ಹೆಚ್ಚು ತಿಳಿದುಕೊಂಡಿದ್ದಾರೆ ಎಂದರು. ಜನಾಕ್ರೋಶ ಯಾತ್ರೆಯನ್ನು ಮೊಟಕುಗೊಳಿಸಿ ಯಾವುದೇ ಜಯಘೋಷ, ಹಾರ, ಪಟಕಿ ಸಿಡಿಸದೆ ಉಗ್ರ ಕೃತ್ಯವನ್ನು ಖಂಡಿಸಿ ಸರಳವಾಗಿ ಮಾಡಿದ್ದೇವೆ ಎಂದು ಅವರು ಉಗ್ರ ಕೃತ್ಯದಲ್ಲಿ ಸಾವಿಗೀಡಾದವರ ನಿವಾಸಕ್ಕೆ ನಾಳೆ ಭೇಟಿ ನೀಡುತ್ತೇನೆ ಎಂದರು. ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲ ರಂಗದಲ್ಲಿ ವಿಫಲವಾಗಿದೆ ಎಂದು ಅವರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ ಎಂದು ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ ಎಂದು ಕುಟುಕಿದರು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಯಾವುದೇ ದೇಶದ ಕುಮ್ಮಕ್ಕಿದ್ರೂ ಸಹ ಅದನ್ನು ಮಟ್ಟ ಹಾಕ್ತಕ್ಕಂಥ ಶಕ್ತಿ ಭಾರತಕ್ಕಿದೆ. ಕಾರಣ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿದ್ದಾರೆ. ಮುಖ್ಯ ಮನುಷ್ಯ ಅಂತ ಖ್ಯಾತಿಯಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರಿದ್ದಾರೆ. ಯಾವುದೇ ಕಾರಣಕ್ಕಂತ ಉಗ್ರಗಾಮಿಗಳನ್ನ ಸುಮ್ಮನೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ರಾಬರ್ಟ್ ವಾಡ್ರಾ ಬಗ್ಗೆ ಹೇಳ್ತಾ ಇದ್ರು ಚಲವಾದಿ ನಾರಾಯಣ ಸ್ವಾಮಿ ಅವರು. ಪಾಪ ರಾಬರ್ಟ್ ವಾಡ್ರಾ ಸೋನಿಯಾ ಗಾಂಧಿ ಅವರು ಅಳಿಯಾಗಿದ್ದಾರೆ, ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದ್ದಾರೆ. ಭಾರತದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಆಸಕ್ತಿಗಿಂತ ಹೆಚ್ಚು ಅವರಿಗೆ ಆ ಇಟಲಿ ದೇಶದ ಇತಿಹಾಸವನ್ನು ಹೆಚ್ಚು ಓದಂತೆ ಕಾಣ್ತದೆ. ಹಾಗಾಗಿ ಭಾರತದ ಬಗ್ಗೆ, ಹಿಂದೂಗಳ ಬಗ್ಗೆ ಈ ರೀತಿ ಹುಚ್ಚುಚ್ಚನ ಮಾತನಾಡ್ತಾ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ಇವತ್ತು ಭಾರತ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ತಕ್ಕ ಉತ್ತರವನ್ನ ಈಗ ಉಗ್ರಗಾಮಿಗಳಿಗೆ ಕೊಡ್ತಕ್ಕಂಥ ಶಕ್ತಿ ಇವತ್ತು ಭಾರತಕ್ಕಿದೆ. ಅದು ಬರೋದ್ರಿಂದಲೇ ನೋಡ್ತೀರಿ ಏನಾಗ್ತದೆ ಅನ್ನೋದನ್ನ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ತಣ್ಣಗಾಗಿದೆ. ಯಾಕೆಂದ್ರೆ ಇವತ್ತು ಬಹುಶಃ ಇತಿಹಾಸದಲ್ಲಿ ಯಾವತ್ತೂ ಎಂಥ ಕ್ರೂರಿನೂ ಮಾಡಲಾರದಂತ ಕೆಲಸ ಇವತ್ತು ಪಾಕಿಸ್ತಾನದ ಮೂರ್ಖ 4 ಜನರು ಏನ್ ಮಾಡಿದರೆ. ಇದು ನಿಜವಾಗ್ಲೂ ನಮ್ಮಲ್ಲಿ ಆಕ್ರೋಶ ಅಲ್ಲ, ಇದು ಏನು ಕಟ್ಟೆ ಹೊಡೆದು ಇವತ್ತು ನಾವು ಸೈನಿಕರಾಗಲಿಕ್ಕೂ ಸಿದ್ಧರಿದ್ದೇವೆ ಅನ್ನುವಂತ ಮನೋಭಾವದಲ್ಲಿ ನಾವೆಲ್ಲರೂ ಇದ್ದೇವೆ. ನಿಜವಾಗ್ಲೂ ಇದು ನಾವ್ಯಾರು ಊಹೆ ಮಾಡಲಾರ್ದಂಥದ್ದು. ಯಾಕಂದ್ರೆ ಇವತ್ತು ಅವರ ಹೆಂಡತಿಯ ಮುಂದೆ, ಮಕ್ಕಳ ಮುಂದೆ ಅವ್ರನ್ನ ನೀವು ಯಾವ ಜಾತಿಯವರು, ನೀವು ಯಾವ ಧರ್ಮದವರು ಅಂತ ಕೇಳಿ ಉಂಡಿಟ್ಟು ಕೊಲ್ಲುವಂತ ಕೆಲಸ ಯಾರು ಮಾಡಂಗಿಲ್ಲ. ಡಿಕ್ಟೇಟರ್ಸ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಇಡೀ ಅಮೀನು, ಸ್ಟಾಲಿನ್ ಇಂಥವ್ರು ಮಾಡ್ತಿದ್ರು. ಅಂತ ಒಂದು ಕ್ರೂರವಾದಂತ ಕೆಲಸ ಇವತ್ತು ಪಾಕಿಸ್ತಾನದವರು ಮಾಡಿದರೆ. ನಾವು ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಮೋದಿಯವರು ವಿದೇಶದಲ್ಲಿದ್ರು ರಾತ್ರೋರಾತ್ರಿ ಭಾರತ ದೇಶಕ್ಕೆ ಒಂದು ಸರಣಿ ಸಭೆಗಳು ಮಾಡ್ತಾ ಇದ್ದಾರೆ. ಮತ್ತು ಅಮಿತ್ ಶಾ ಅವರು ನಮ್ಮ ರವಿಕುಮಾರ್ ಸಾಹೇಬರಿಗೆ 3 ಗಂಟೆಯಲ್ಲಿ ಕಾಶ್ಮೀರ ತಲುಪಿ ಇವತ್ತು ವಾಸ್ತವಿಕತೆ ಪರಿಸ್ಥಿತಿ ತಿಳ್ಕೊಂಡು ಇವತ್ತು ಮತ್ತು ದಿಲ್ಲಿಗೆ ಹಿಂತಿರುಗಿ 6 ಗಂಟೆಗೆ ಸಭೆನೂ ಮಾಡ್ತಾ ಇದ್ದಾರೆ. ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಸಭೆನೂ ಮಾಡಿ, CCS ಸಭೆನೂ ಮಾಡಿ ಮಾಡ್ತಾ ಇದ್ದಾರೆ. 4 ಗಂಟೆ ಆಯ್ತು. ಹಾಗಾಗಿ ನಮ್ಗೆಲ್ಲರೂ ಬಹಳ ದುಃಖದ ದಿನ ಇವತ್ತಿನ ದಿನ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇದ್ರ ಜೊತೆಗೆ ನಾವು ಕಾರ್ಯಕ್ರಮ ಪೂರ್ವ ನಿಯೋಜಿತವಾದ್ದರಿಂದ ನಾವೇನು ಮಾಡಕ್ಕಾಗಲಿಲ್ಲ. ಯಾಕಂದ್ರೆ ಜನರು ಈಗಾಗಲೇ ಆಗಮಿಸಿದ್ರು. ಸರ್ಕಾರಿ ಮಹಿಳಾ ನೌಕರರ ಹಕ್ಕು ಹಾಗೂ ಅವರ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಪ್ರಾಮಾಣಿಕ ಪ್ರಯತ್ನ ಮೂಲಕ ಮಹಿಳೆಯರ ಧ್ವನಿಯಾಗಿ ಕೆಲಸ ನಿರ್ವಹಿಸಲು ಸದಾ ಬದ್ಧನಾಗಿರುತ್ತೇನೆ ಎಂದು
ಶಾಸಕಿ ಕರ್ರಮ್ಮ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ನೂತನ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ಒಬ್ಬ ಮಹಿಳೆಯಾಗಿ ಅನೇಕ ಸಮಸ್ಯೆಗಳು ಹಾಗೂ ಸವಾಲ್ ಜೀವನದಲ್ಲಿ ಎದುರಿಸಿ ನಿಮ್ಮೆಲ್ಲರ ಸಹಕಾರದಿಂದ ಜನಪ್ರತಿನಿಧಿಯಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗಿದೆ. ಮಹಿಳಾ ನೌಕರರ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಬಗ್ಗೆ ಗಮನಕ್ಕೆ ಬಂದಿದ್ದು, ಮಹಿಳಾ ಹಕ್ಕುಗಳ ರಕ್ಷಣೆ ಮಹಿಳೆಯರು ಸಮಾಜ ಹಾಗೂ ಕುಟುಂಬಕ್ಕೆ ಸಂಸ್ಕಾರವನ್ನು ಕಲಿಸುತ್ತಾಳೆ. ಮಹಿಳೆಯರಿಂದ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ. ಪ್ರತಿಯೊಬ್ಬರು ಮಹಿಳೆಯರನ್ನು ಗೌರವಪೂರ್ವಕವಾಗಿ ಕಾಣಬೇಕು ಎಂದರು. ಮಹಿಳೆಯರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಸ್ವಾವಲಂಬ ಜೀವನ ನಿರ್ವಹಿಸಬೇಕು. ಮಹಿಳೆಯರ ಪ್ರಗತಿಗೆ ಹಾಗೂ ಸಮಾನತೆಗೆ 15% ಮೀಸಲಾತಿ ನೀಡುವುದು ಅಗತ್ಯವಿದೆ. ಮಹಿಳೆ ಒಬ್ಬ ಶ್ರಮಜೀವಿ. ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ದೊಡ್ಡದು. ಸಮಾಜದಲ್ಲಿ ಎಲ್ಲಾ ರಂಗಗಳಲ್ಲಿ ಗುರುತಿಸಿಕೊಂಡು ಸಮಾಜದಲ್ಲಿ ಮುಂದುವರಿಯಬೇಕು ಎಂದರು. ಮಹಿಳೆಯರು ಕಷ್ಟದ ಜೀವನ ಹಾಗೂ ಅನೇಕ ಒತ್ತಡಗಳಿಗೆ ಗುರಿಯಾಗಿದೆ. ಅದನ್ನು ದಿಟ್ಟ ಮನಸ್ಸಿನಿಂದ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಎಂದರು. ಒಂದು ಅಧಿಕಾರ ಅಂತ ನನ್ನ ಭಾವನೆ. ಅಂತ ಒಂದು ಭಾಗ್ಯ ಸಿಕ್ಕಿದ್ದು ಪೂರ್ವಜನ್ಮದ ಪುಣ್ಯ ಅಂತ ನನ್ನ ಭಾವನೆ. ಇವತ್ತು ಮಹಿಳಾ ನೌಕರರ ಸಂಘದ ಸಾಕಷ್ಟು ವಿಷಯಗಳನ್ನು ಭಾಳಷ್ಟು ವಿಸ್ತಾರವಾಗಿ ಇವರು ನಮ್ಮ ಮಹಿಳೆಯರ ಒತ್ತಾಯದ ಬಗ್ಗೆ ಕೂಡ ಅವರು ಹೇಳ್ಯಾರೆ. ಕೆಲವೊಂದು ಬೇಡಿಕೆಗಳನ್ನು ನಾನು ಕೆಲಸಗಳಂತ ಅವರು ತಿಳ್ಕೊಂಡು ಸೆಷನ್ನಲ್ಲಿ ಆಗಲಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋಂಥ ಒಂದು ಮನವಿಯನ್ನು ಅವರು ಕೊಟ್ಟಾರ. ಇದೊಂದೇ ಅಂತಲ್ಲ, ಸದಾ ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಏನು ಹಕ್ಕುಗಳದವ, ನಿಮ್ಮ ಏನು ತೊಂದರೆಗಳದವ, ಅದರ ಜೊತೆಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿ ಒಬ್ಬ ಅಕ್ಕ ತಂಗಿಯಾಗಿ ಕೆಲಸ ಮಾಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಪ್ರಾಮಾಣಿಕವಾಗಿ ಈ ವೇದಿಕೆ ಮುಖಾಂತರ ನಾನು ಕೊಡಲು ಬಯಸ್ತೀನಿ. ಯಾಕಂದರೆ ಮಹಿಳೆ ವಿಚಾರ ಬಂದಾಗ ಇವತ್ತು ಮಹಿಳೆ ಅಂತಂದರೆ ನಾನು ಬೂತಲ್ಲಿ ಪೂಜಾರಿಗೆ ಕೇಳಿದೆ, ಅಪ್ಪಾಜಿ ಭಾಳ ಅವಸರ ಮಾಡ್ತೀವಿ ನಾವು ಇಷ್ಟು ಬೇಗ ಮುಗ್ಸೋಕ್ಕಾಗೋದಿಲ್ಲ ಏನಂತ. ಅವ್ರೇನು ಹೇಳಿದ್ರು ಅಂದರೆ ಭಾಳ ಶಾಂತಿಯಿಂದ ಅವ್ರು ಹೇಳಿದರು, ನೋಡಮ್ಮ ಮಹಿಳೆ ಅಂದ್ರೇ ಸಂಸ್ಕಾರ ಅಂತ ಹೇಳಿದರು. ನೋಡಿ, ಇದರಲ್ಲೇ ಇನ್ನು ಬೇರೆ ಪದಗಳನ್ನು ಹುಡ್ಕೋಕ್ಕಾಗೋದೇ ಇಲ್ಲ. ಒಂದು ಸಂಸ್ಕಾರ ಎಲ್ಲೇನಾದನಪ್ಪ ಅಂದರೆ ಒಬ್ಬ ತಾಯಿ ಮಗನಿಗೆ ಒಂದು ಸಂಸ್ಕಾರ ಕಲಿಸ್ತಾಳ, ಸಮಾಜಕ್ಕೂ ಕೂಡ ಸಂಸ್ಕಾರ ಕಲಿಸ್ತಾಳ. ಅವ್ರು ಏನು ಕೆಲಸ ಮಾಡ್ತಾರೆ ಆ ಒಂದು ಕೆಲಸದಲ್ಲಿ ಕೂಡ ಸಂಸ್ಕಾರದಿಂದ ಅವ್ರು ಕೆಲಸ ಮಾಡ್ತಾರೆ. ಅಂಥ ಒಂದು ಸ್ಥಾನ ಇವತ್ತು ನಾವು ಹೆಣ್ಣಿನ ಒಂದು ಜನ್ಮಕ್ಕೆ ಬಂದು ನಾವು ಪಡ್ಕೊಂಡಿವೆ ಅಂತಂದರೆ ನಿಜವಾಗ್ಲೂ ನಾವೇ ಪುಣ್ಯವಂತರು. ಈಗೆಲ್ಲ ಸಮಾನತೆ ಬಗ್ಗೆ ನಾವು ಇನ್ನೂ ಸಾಕಷ್ಟು ಮಾತಾಡೋದೇ ಆಗ್ಯದ. ಯಾಕೆ ನಾವು ಇನ್ನೂ ಕೇಳ್ಬೇಕಾ ಸಮಾನತೆನ ಅಂತ ಅದನ್ನು ನಾವು ಹೇಳ್ಬೇಕಂದ್ರೆ 50% ನಾವು ಮಹಿಳೆಯರಿದ್ವಿ, ನಮಗೆ 50% ಮೀಸಲಾತಿ ಸಮಾನತೆ ನಮಗೆ ಬೇಕೇ ಬೇಕು. ಯಾಕಂತಂದರೆ ಇವತ್ತು ಮಹಿಳೆ ಮನೆಯಲ್ಲಿನೇ ನಾವು ಕೆಲಸ ಮಾಡೋದು ನೋಡಿದರೆ ಎಲ್ಲರನ್ನ ಮಲಗಿಸಿ ನಾವು ಮಲಗ್ತೀವಿ. ಮತ್ತು ಸಂಸ್ಕಾರ ಏನಾದರೂ ಇವತ್ತಿನವರೆಗೂ ಉಳ್ಕೊಂಡು ಬೆಳೀತಾ ಬಂದಿದೆ ಅಂದರೆ ಅದಕ್ಕೆ ಮಹಿಳೆಯೇ ಕಾರಣ. ಭಾರತೀಯ ಸಂಸ್ಕಾರವನ್ನು ಮಹಿಳೆ ಉಳಿಸಿದ್ದಾಳೆ, ಸಂಸ್ಕೃತಿಯನ್ನು ಉಳಿಸಿದ್ದಾಳೆ. ಅದರಲ್ಲೂ ವಿಶೇಷವಾಗಿ ತಾವು ನೌಕರಿಯನ್ನು ಮಾಡುವಂತಹ ಮಹಿಳೆಯರನ್ನು ನೋಡಿದಾಗ ನಿಜವಾಗ್ಲೂ ಬಹಳ ಜವಾಬ್ದಾರಿ. ಇದುವರೆಗೂ ಸಹಿತ ಅನೇಕ ಮಾತನ್ನು ಹೇಳಿದರು. ತಾವು ಒಮ್ಮೆ ನನಗೆ ಅನ್ನಿಸ್ತದೆ, ಇವ್ರು ಯಾಕಪ್ಪ ದುಡಿತಾರೆ, ಯಾಕೆ ದುಡಿತೀರ, ಸುಮ್ಮನೆ ಮನೆಗೆ ಇರ್ಬೋದಲ್ಲ, ಯಾಕೆ ದುಡಿತೀರಿ ನೀವು ಅಂತಂದರೆ 3 ಕಾರಣ. ಒಂದು, ಸ್ವಾವಲಂಬಿ ಆಗೋಣ. ಎರಡನೇದು, ಕುಟುಂಬಕ್ಕೆ ಮತ್ತಷ್ಟು ಹೆಚ್ಚು ಹಣದ ವ್ಯವಸ್ಥೆ ಬಂತು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸನೋ ಕುಟುಂಬದ ಸದಸ್ಯರಿಗೆ ಆರೋಗ್ಯವೋ ಅಥವಾ ಇರಲಿಕ್ಕೆ ಬೇಕಾಗುವ ವ್ಯವಸ್ಥೆಗಳನ್ನು ಒಂದು ಉನ್ನತವಾದ ಬದುಕನ್ನು ಕಟ್ಟೋಣ, ಒಳ್ಳೆಯ ಕುಟುಂಬ ಉನ್ನತವಾದ ಬದುಕನ್ನು ಕಟ್ಟೋಣ. ಹಾಗೂ ನಿಮ್ಮ ಹತ್ರ ಇರುವ ಕ್ಷಮತೆಯನ್ನು ಸಮಾಜಕ್ಕೆ ಕೊಡೋಣ ಅಂತೇಳಿ ತಾವು ಎಲ್ಲರೂ ನಿಜವಾಗ್ಲೂ ನೌಕರಿಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ವಿನಂತಿ ಇಷ್ಟೇ, ಬಹಳಷ್ಟು ಜವಾಬ್ದಾರಿಯನ್ನು ಹೊತ್ತು ಕಾರ್ಯ ಮಾಡ್ತಾ ಇರುವಂತಹ ನೀವು ಆಂತರಿಕವಾಗಿ ಸಶಕ್ತರಾಗುವುದು ಅನಿವಾರ್ಯ ಮತ್ತು ಅವಶ್ಯಕ. ಹೊರಟ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಇಂದು ನಗರದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು.
ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ಹೊರಟ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಮತ್ತು ಅವರ ಹೋರಾಟದ ಬದುಕಿನ ಬಗ್ಗೆ ಹೇಳಿದರು. ಕನ್ನಡಕ್ಕಾಗಿ ರಾಜ್ಕುಮಾರ್ ಅವರ ಹೋರಾಟ ಅತ್ಯಂತ ಐತಿಹಾಸಿಕ ಹೋರಾಟವಾಗಿದೆ. ಗೋಕಾಕ್ ಹೋರಾಟ ಇದರಲ್ಲಿ ಅತ್ಯಂತ ಪ್ರಮುಖ ಎಂದು ಪರಿಗಣಿಸಲಾಗುತ್ತದೆ. ರಾಜ್ಕುಮಾರ್ ಅವರು ನಟರಾಗಿದ್ದಾರೆ. ಉತ್ತಮ ವ್ಯಕ್ತಿತ್ವಕ್ಕೆ ನಿದರ್ಶನವಾಗಿದ್ದವರು. ಅವರ ಚಲನಚಿತ್ರಗಳಿಂದ ಜೀವನ ಸುಧಾರಣೆಗೆ ಬಹುದೊಡ್ಡ ಮಾರ್ಗದರ್ಶನವಾಗಿದೆ. ಅವರಂತ ನಟರನ್ನು ಕಾಣುವುದು ವಿರಳವಾಗಿದೆ. ರಾಜ್ಕುಮಾರ್ ಅವರು ಕನ್ನಡದ ಅಸ್ತಿತ್ವ ಎಂದು ಬದುಕಿ ಬಾಳಿದವರು. ನಟನೆ ಮತ್ತು ಉತ್ತಮ ವ್ಯಕ್ತಿತ್ವದಿಂದ ಅವರು ಕರ್ನಾಟಕ ಮಾತ್ರವಲ್ಲ, ಭಾರತದ ಗಮನ ಸೆಳೆದ ನಟರಾಗಿದ್ದರು. ಭಾಷೆಗಾಗಿ ಅವರ ನೇತೃತ್ವದಲ್ಲಿ ನಡೆದ ಗೋಕಾಕ್ ಚಳುವಳಿ ಕರ್ನಾಟಕದಲ್ಲಿ ಇಂದಿಗೂ ಒಂದು ಮೈಲಿಗಲ್ಲು ಮತ್ತು ಹೋರಾಟದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಿಂದ ಬರೆದ ಹೋರಾಟವಾಗಿದೆ ಆಗಿದೆ ಎಂದು ಹೇಳಿದರು. ಕನ್ನಡವನ್ನು ಉಳಿಸಿತ್ತು, ಬೆಳೆಸಿತ್ತು, ಹೋರಾಟ ಮಾಡಿದ್ದು, ಕನ್ನಡವನ್ನು ಸಾಂಸ್ಕೃತಿಕ ಲೋಕದ ಶ್ರೀಮಂತಗೊಳಿಸಿದ್ದು ಇವತ್ತು ಅವರು ಕನ್ನಡಕ್ಕಾಗಿ ದುಡಿದಂಥದ್ದು, ಅವರ ಬರವಣಿಗೆ, ಅವರ ನಟನೆಯಾಗಲಿ, ಗೀತೆಗಳನ್ನಾಗಲಿ, ಹೋರಾಟಗಳನ್ನಾಗಲಿ, ಅವರು ಕನ್ನಡ ಅಭಿಮಾನದ ಮಾತುಗಳನ್ನು ನೋಡಿದಾಗ ಇವತ್ತು ಕನ್ನಡ ಸಾಹಿತ್ಯ ಏನು ಹಲವಾರು ಶಾಸ್ತ್ರದಿಂದ ಬಂದಂಥ ಸಾಹಿತ್ಯ ಇವತ್ತು 20ನೇ ಶತಮಾನದಲ್ಲಿ ಕಲಿಯುಗದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಮಟ್ಟಿಗೆ ಬೆಳೀತದಂದ್ರೆ ಯಾಕಂದ್ರೆ ಇವತ್ತು ರಾಜ್ಕುಮಾರ್ ಅವರ ಒಂದು ಶಕ್ತಿ ಕನ್ನಡ ಅಳಿದು ಹೋಗುವಂತ ಕಾಲದಲ್ಲಿ ಕನ್ನಡವನ್ನು ನನ್ನನ್ನು ವೈಭವಿಸಿಕೊಂಡು ಕನ್ನಡನೇ ರಕ್ತ ಸಂಚಲನ ಮಾಡಿಸಿಕೊಂಡು ಕನ್ನಡಕ್ಕಾಗಿ ಗೋಕಾಕ್ ಚಳವಳಿ ಮಾಡುವ ಮೂಲಕ ಕನ್ನಡವನ್ನು ಉಳಿಬೇಕು, ಬೆಳೀಬೇಕಂತ ಸ್ವತಃ ಹೋರಾಟಕ್ಕೆ ಮೇಲು ಆ ನಂತರ ತಾನದ ಇಡೀರಂತ ಔಷಧಗಳನ್ನೇ ಕನ್ನಡ ರೆಡಿಮೇಡ್ ಮಾಡಲಿಕ್ಕೆ ಅಂತ ಪವಿತ್ರ ಆ ವೇದಿಕೆ ಮಾಡೋಕ್ಕೆ ಇಂಥ ನಟನೆಯಲ್ಲಿ ಪ್ರಸಿದ್ಧಿ ಪಡೆದರು. ತುಂಬಾ ಹೇಳಬೇಕು ನಿಮಗೆ, ರಾಜ್ಕುಮಾರ್ ನಟನೆ ನವರಸಗಳನ್ನು ಮುಕ್ಕಿ ಬಂದು ಬರಕಾಯಿ ಪ್ರವೇಶವಾದಂಥ ನಟನೆ. ಇವತ್ತು ಆ ನಟನೆಗೆ ಬೇರೆ ಪ್ರತಿಯೊಬ್ಬರಿಗೆ ಕನ್ನಡ ಸಾಹಿತ್ಯ ದೃಷ್ಟಿಯಿಂದಾಗಲಿ, ಅವರ ನಟನೆ ಕೌಶಲ್ಯದಿಂದಾಗಲಿ, ಅವರ ನಟನೆ ಪಾಂಡಿತ್ಯದಿಂದಾಗಲಿ, ಅಭಿನಯ ಇವತ್ತು ಹೇಳಬೇಕು ಅವ್ರು ಎಲ್ಲ ಪಾತ್ರಗಳು ಸರಿ, ಸಾಮಾಜಿಕ ಪಾತ್ರದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟಿಗೆ ಪಾಠ ಮಾಡೋರು, ಪೌರಾಣಿಕ ನೋಡಿ ಪೌರಾಣಿಕರು ಜೈನರು, ಐತಿಹಾಸಿಕ ಪಾತ್ರ ನೋಡಿ ದೊಡ್ಡ ದೊಡ್ಡ ಸಾಹಿತ್ಯವನ್ನು ಇಡೀ ಪೌರಾಣಿಕ ಹಿಂದಿನ ಕಲಿಯುಗನೇ ಕಲಿಯುಗದಲ್ಲಿ ಪ್ರತಿಬಿಂಬಿಸುವಂತ ಬೇಡಪಟ್ಟ. ಇವತ್ತು ರಾಜ್ಕುಮಾರ್ ಪೌರಾಣಿಕ ಪಾತ್ರದಲ್ಲಿ ಅವರ ಅಭಿನಯದ ಚಿತ್ರಗಳನ್ನು ನೋಡಿದಾಗ ಇವತ್ತೇ ಕಾಣುತ್ತೆ ನಾವು ಹಿಂದಿನ ಅಷ್ಟು ಪರಕಾಯ ಪ್ರವೇಶ ಮಾಡಿದಂತ ನಟರು. ಸಮಾಜಕ್ಕೂ ಕೂಡ ದೇವತಾ ಮನುಷ್ಯನ ಚಿತ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ವಸತಿ ಹಾಗೂ ನಿವೇಶನ ರಹಿತ ಸಮೀಕ್ಷಾ ಪಾರದರ್ಶಕ ನಡೆಸದೆ ಫಲಾನುಭವಿಗಳಿಂದ 10,000 ರೂಪಾಯಿ ಹಣ ವಸೂಲು ಮಾಡುತ್ತಿರುವ ವಿರುದ್ಧ ಕ್ರಮ ಕೈಗೊಂಡು ಪಾರದರ್ಶಕ ಸಮೀಕ್ಷೆಗೆ ಕ್ರಮ ಸೂಚನೆ ನೀಡಬೇಕು ಎಂದು ಕರ್ನಾಟಕ ಸೇನೆಯ ರಾಜ್ಯ ಸಂಚಾಲಕರಾದ ಎಂಎಸ್ ವೆಂಕಟೇಶ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅರ್ಹ ಫಲಾನುಭವಿಗಳು ಯೋಜನೆಯಿಂದ ಕೈತಪ್ಪಬಾರದು ಎಂಬ ಉದ್ದೇಶದಿಂದ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ದೇವದುರ್ಗ ತಾಲೂಕಿನ ಮನೆ ಮನೆಗೆ ಸಮೀಕ್ಷೆ ನಡೆಸದೆ ಕೇವಲ ಪಂಚಾಯಿತಿ ಸದಸ್ಯರ ಮಾತಿನ ಮೇರೆಗೆ ಅರ್ಹ ಫಲಾನುಭವಿಗಳನ್ನು ಕೈಬಿಟ್ಟು 10,000 ಹಣ ನೀಡಿದವರಿಗೆ ವಸತಿ ನಿವೇಶನ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಸಮೀಕ್ಷೆ ಕಾರ್ಯದಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳು ಒಳಗೊಳ್ಳಬೇಕು ಎಂಬ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಅಭಿಯಾನ ಕೈಗೊಳ್ಳುವುದು ಅಗತ್ಯವಾಗಿದೆ. ಈ ಮೂಲಕ 100% ಅರ್ಹ ವಸತಿ ಹಾಗೂ ನಿವೇಶನ ರಹಿತ ಪಟ್ಟಿ ಸಿದ್ಧವಾಗಬೇಕು ಎಂದು ಅವರು ತಿಳಿಸಿದರು. ಆದರೆ ಜಾರಿಯಲ್ಲಿರುವ ನಿಯಮಗಳನ್ನು ಕೆಲ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡು ಜನರಿಂದ 5,000ದಿಂದ 20,000 ರೂಪಾಯಿವರೆಗೆ ಹಣ ಪಡೆದು ಜಿಪಿಎಸ್ ಪಟ್ಟಿ ಸೇರಿಸುತ್ತಿರುವುದು ದುರಂತವಾಗಿದೆ. ಹಣ ನೀಡಿದರೆ 3 ಹಂತದ ಮನೆ ಹೊಂದಿರುವವರಿಗೂ ಜಾಗ ನೀಡಿ ಬಡವರಿಗೆ ತಿರಸ್ಕಾರ ನೀಡಲಾಗುತ್ತಿದೆ. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯ ನಿಜ ಉದ್ದೇಶವನ್ನೇ ಹಾಳು ಮಾಡುತ್ತಿದೆ ಎಂದು ವೆಂಕಟೇಶ್ ಆರೋಪಿಸಿದರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಾಸಸ್ಥಾನ ಹಾಗೂ
ನಿವೇಶನ ಒದಗಿಸಬೇಕು. ಒಂದು ವೇಳೆ ಆ ಮೂಲಕ ಅರ್ಹ ಫಲಾನುಭವಿಗಳು ತಪ್ಪಿಸಿಕೊಂಡರೆ ಕಾಲಾವಕಾಶ ವಿಸ್ತರಿಸಿ ನ್ಯಾಯ ನೀಡಬೇಕು. ಬೇರೆ ಪಂಥದಲ್ಲಿ ಸರ್ಕಾರ ನಡೆಯುತ್ತಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಎಚ್ಚರಿಸಿದರು. ಗ್ರಾಮೀಣ ಭಾಗದಲ್ಲಿ ಅವರು ಪಟ್ಟಿ ಸಮೀಕ್ಷೆ ಮಾಡಿ ಪಟ್ಟಿ ಕಳಿಸೋದು ಕೇಳ್ತದ. ಸರ್ಕಾರ ಆದೇಶಿಸಿದ್ರು ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ ಕಳಿಸೋದು ಸರ್ಕಾರ ನಿಗಮದಿಂದ ಮಾಡಿ ಕಳ್ಸಂತ. ಆ ಮುಂಚೆನೂ ಮಾಡಿರಲ್ಲ, ಇವಾಗ ಮಾಡಿ ಕಳ್ಸೋ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ. ಇವತ್ತು ಅವ್ರು ಏನ್ ಮಾಡಬೇಕು, ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಆ ಪಂಚಾಯತಿ ಗ್ರಾಮ ಪಂಚಾಯತ್ ಮಟ್ಟದ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಮನೆ ಮನೆಗೆ ಹೋಗಿ ಒಂದು ಕಡೆ ಪ್ರಚಾರ, ಇವಾಗ ಈ ತರ ಮನೆಗಳು ಬಂದಿದ್ದಾವೆ, ನಿವೇಶನ ನಿಮಗೆ ಮನೆಗಳು ಯಾರಿಗಿಲ್ಲ, ನಿವೇಶನ ಯಾರಿಗೆ ಅವಶ್ಯಕತೆ ಐತೆ ಅವ್ರು ಬಂದು ಖುದ್ದಾಗಿ ಬಂದು ಅರ್ಜಿ ಕೊಡ್ರಿ, ಇಲ್ಲ GPS ಮಾಡಿಸ್ಕೊಡ್ರಿ ಅಂತಂದು ಹೇಳ್ಬೇಕಾಗ್ತದೆ. ಈಗ ಏನಾಗಿದೆ ಅಂದ್ರೆ ಅವ್ರಿಗೆ ಇದೇ ಒಂದು ನೆಪ ಆಗಿದೆ. ಯಾವುದೋ ಒಂದು ಕೆಲವಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇತರರು ಯಾರು ರಾಜಕಾರಣಿಗಳು ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಬಡವರಿಗೆ ಮನೆ ಬಂದಾವ ದುಡ್ಡು ಕೊಟ್ರೆ ನಿಮ್ಗೆ GPS ಮಾಡಿಸ್ಕೊಂತ. ನಮಗೆ ತಿಳಿದಂಗೆ ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಅಂದ್ರೆ 3,000. ಅದಕ್ಕೆ GPS ಅಂದ್ರೆ ಸರ್ಕಾರಿ ಒಂದು ಶುಲ್ಕ ಏನೋ 200 ರೂಪಾಯಿನೇ ಐತೆ. 200 ರೂಪಾಯಿ GPS ಮಾಡಕ್ಕೆ. ಇವರು 3,000ದಿಂದ 30,000, ಕೆಲವೊಂದು ದುಡ್ಡಿದ್ದವ್ರಿಗೆ 30,000ವರೆಗೆ, 20, 25, 15, 10,000 ಬಂದ್ರೆ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಆಗ್ತದಪ್ಪ, ಮೋದಿ ಮನೆ ಆಗ್ತದಂತಂದು ಹೇಳಿ ಈ ರೀತಿ ದುಡ್ಡಿನ ವ್ಯವಹಾರ ನಡೆದು. ಅದಕ್ಕೂ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ತಾವೇನು ಮನೆ ಯಾರು ಮನೆ ಮನೆಗೆ ಹೋಗಲ್ಲ. ಇವತ್ತು ಅಂಗವಿಕಲರು ಇರ್ತಾರ, ವಿಧವೆಯರು ಇರ್ತಾರ, ಹೆಣ್ಮಕ್ಳು ಗಂಡಸರು ಒಂದು ಮನೆಗೆ ದಿಕ್ಕಿರೋದಿಲ್ಲ. ಇವತ್ತು ಅಚಾನಕ್ಕಾಗಿ ತಿರ್ಕೊಂಡಿರ್ತಾರ. ಚಿಕ್ಕ ಮಕ್ಕಳು ಕರ್ಕೊಂಡು ಅವ್ರು ಏನಿರ್ತದೆ, ಬೆಳಗ್ಗೆ 8 ಗಂಟೆ ಹಿರಿಯ ಮುಖಂಡರು ರಂಗಾಪುರ್ ಶ್ರೀ ಚಂದ್ರಶೇಖರ್ ರಂಗಸಿರಿ ಸಾಂಸ್ಕೃತಿಕ ಕಳಬಳಗ ಹೊತ್ತಿಯಿಂದ ಹೇಮರೆಡ್ಡಿ ಮಲ್ಲಮ್ಮ ಉತ್ತರಾರ್ಧ ಎಂಬ ಭಕ್ತಿ ಪ್ರಧಾನ ಆಧ್ಯಾತ್ಮಿಕ ನಾಟಕ ದಿನಾಂಕ 26ರಂದು ಸಂಜೆ ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಕಳಬಳಗ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮವನ್ನು ನರರೋಗ ಹಾಗೂ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಬಸನ್ನಗೌಡ ಪಿ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ. ರೆಡ್ಡಿ ಸಮಾಜ ತಾಲೂಕು ಅಧ್ಯಕ್ಷರಾದ ಡಿ ಅಚ್ಯುತಾರೆಡ್ಡಿ ಅವರು ಜ್ಯೋತಿ ಬೆಳಗಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ರಾಮನಗೌಡ ಯಗ್ನೂರು, ಭೀಮರೆಡ್ಡಿ ಸರ್ಜಾಪುರ, ಶ್ರೀನಿವಾಸ್ ರೆಡ್ಡಿ ಮಲ್ಲಿಕಾರ್ಜುನ್ ಮೆಟ್ಟಿ, ಲಕ್ಷ್ಮಣ ರೆಡ್ಡಿ, ಸುಧಾಕರ್ ರೆಡ್ಡಿ ಹಾಗೂ ರಂಗನಗೌಡ ನಂದಿಹಳ್ಳಿ ಸೇರಿದಂತೆ ಅನೇಕರು ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. 2025 ಸಂಜೆ 6 ಗಂಟೆಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಪಂಡಿತ್ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ರಚಿಸಿರುವ ಹೇಮರೆಡ್ಡಿ ಮಲ್ಲಮ್ಮ ಉತ್ತರಾರ್ಧ ನಾಟಕ. ಈ ನಾಟಕದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸನ್ನಗೌಡ ಪಿ ಪಾಟೀಲ್, ಖ್ಯಾತ ನರರೋಗ ತಜ್ಞರು ಹಾಗೂ ಜಿಲ್ಲಾಧ್ಯಕ್ಷರು, ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ರಾಯಚೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಜಿಲ್ಲಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಡಿ ಅಚ್ಯುತರೆಡ್ಡಿ, ಕಾರ್ಯಾಧ್ಯಕ್ಷರು, ತಾಲೂಕು ರೆಡ್ಡಿ ಸಮಾಜ ರಾಯಚೂರು, ಶ್ರೀ ಎಚ್ ಜಗದೀಶ್ ವಕೀಲರು, ಮಾಜಿ ಅಧ್ಯಕ್ಷರು, ರಾಯಚೂರು ಗ್ರಾಮೀಣ ಭಾರತೀಯ ಜನತಾ ಪಕ್ಷ, ಶ್ರೀ ರಾಮನಗೌಡ ಯಗ್ನೂರು, ಅಧ್ಯಕ್ಷರು, ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ರಾಯಚೂರು ತಾಲೂಕು, ಶ್ರೀ ಭೀಮರೆಡ್ಡಿ ಸರ್ಜಾಪುರ್, ಬಿಜೆಪಿ ಹಿರಿಯ ಮುಖಂಡರು ರಾಯಚೂರು, ಶ್ರೀ ಎಂ ಶ್ರೀನಿವಾಸ ರೆಡ್ಡಿ ಬೂದ್ಪಾಡ್, ಕಾಂಗ್ರೆಸ್ ಮುಖಂಡರು ರಾಯಚೂರು ಗ್ರಾಮೀಣ, ಮಲ್ಲಿಕಾರ್ಜುನ್ ಮೇಟಿ, ನಿವೃತ್ತ ಅಭಿಯಂತರರು ರಾಯಚೂರು, ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಬೂದ್ಪಾಡ್, ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸೇವಾದಳ ರಾಯಚೂರು, ಶ್ರೀ ಸುಧಾಕರ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತುರುಕಂಡೋಣ, ಶ್ರೀ ಅಯ್ಯನಗೌಡ ನಂದಿಹಳ್ಳಿ, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ಜ್ಯೋತಿಯನ್ನು ಬೆಳೆಸುವ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಬಳಿಕವೂ ನನ್ನ ಪತ್ನಿ ಮತ್ತೆ ಗರ್ಭ ಧರಿಸಿ ಮಗುವಿಗೆ ಜನ್ಮ ನೀಡುವುದಕ್ಕೆ
ರಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಹನುಮಂತಪ್ಪ ಮಂಜರ್ಲಾ ಅವರು ಆರೋಪಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2015ರಲ್ಲಿ ಅವಳಿ ಮಕ್ಕಳು ಗರ್ಭ ಧರಿಸಿದ್ದು ವೈದ್ಯರು ಒಂದು ಮಗು ಉಳಿಸುವುದಿಲ್ಲ ಅಂತ ಹೇಳಿದರು. ಒಂದು ಹೆಣ್ಣು ಮಗುವಿಗೆ ನೀಡಿದ್ದು 2015ರಲ್ಲಿ ಮಕ್ಕಳು ಬೇಡ ಎಂದು ವೈದ್ಯರು ಅವರ ಶಸ್ತ್ರಚಿಕಿತ್ಸೆ ಮಾಡಿದ ಬಳಿಕ ಗರ್ಭ ಧರಿಸಿ 2022ರಲ್ಲಿ ಮತ್ತೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವುದು ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣವೆಂದು ಅವರು ಆರೋಪಿಸಿದರು. ಕೂಲಿ ಕಾರ್ಮಿಕರಾದ ನನ್ನ ಪತ್ನಿ ಕಮಲಮ್ಮ 2015ರಲ್ಲಿ ಎರಡನೇ ಮಗುವಿಗೆ ಜನ್ಮ ನೀಡಿದರು. ನಾವು ಮಕ್ಕಳು ಬೇಡ ಎಂದು ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿತ್ತು. ಆದರೆ 5 ವರ್ಷದ ಬಳಿಕ ತಮ್ಮ ಮತ್ತೆ ಪತ್ನಿ ಗರ್ಭ ಧರಿಸಿದ್ದು ನಿರ್ಲಕ್ಷ್ಯ ತೋರಿಸಿದ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿ ಡೀನ್ ಗಮನಕ್ಕೆ ತರಲು ನಮ್ಮನ್ನು ಅವರ ಭೇಟಿಗೆ ನಿರಾಕರಣೆ ಮಾಡುತ್ತಿದ್ದಾರೆ. ಕಳೆದ 1 ವರ್ಷದಿಂದ ಆಸ್ಪತ್ರೆ ಅಲೆದಾಡುತ್ತಿದ್ದೇವೆ ಎಂದು ಆರೋಪಿಸಿದರು. ವೈದ್ಯರು ನಮ್ಮ ಮೇಲೆ ಬರುತ್ತದೆ ಎಂದು ಶಸ್ತ್ರಚಿಕಿತ್ಸೆ ದಾಖಲೆ ನೀಡಿದೆ. ನಮ್ಮ ಅನುಕೂಲ ತಕ್ಕಂತೆ ನಮಗೆ ದಾಖಲೆ ನೀಡಿ ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು. ನನ್ನ ಮತ್ತೆ ಜನ್ಮ ನೀಡಿರುವುದರಿಂದ ಕೂಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ರಿಮ್ಸ್ ಆಸ್ಪತ್ರೆ ಕೆಲಸ ಅಥವಾ ಸೂಕ್ತ ನ್ಯಾಯ ದೊರಕಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 2 ಲೈನ್ ಹೋಗಂತ ಹೇಳಕ್ಕೆ ಅವರಿಗೆ ಪೊಲೀಸ್ ಬಂದರೆ ಅಂಗನವಾಡಿ ಟೀಚರ್ಗೆ ಇಲ್ಲಾಂದರೆ ನಮಗೆ ಫೋನ್ ಮಾಡಲಿಲ್ಲ ಮಾಡ್ಯಾರಂತಕ ಇದು ಆಪರೇಷನ್ ಮಾಡಿ ಹೋಗ್ತಾರಲ್ಲ ನಂಗೆ ಅಂಗನವಾಡಿದ್ದಾನೆ ಅಂತ ಹೇಳಿದ್ರು. ಆಮೇಲೆ ಶಶಿಕಲಾ ಮೇಡಮ್ ಅಂತ ಗುರುಗಳಲ್ಲಿತ್ತು ಸರ್, ಅವರು ಮಾವಿನಕೆರೆಯಲ್ಲಿ ಬೇಕಾದರೆ ನಾಡಕ್ಕೆ ಬರ್ತದಪ್ಪ ಒಂದು ಇರುತ್ತೆ ಅವ್ರು ಹೇಳ್ತಿರ್ತಾರೆ ಅಂತ ಹೇಳಿದ್ರು. ಇವ್ರದ್ದು ಆಪರೇಷನ್ ಮಾಡ್ತಾನೆ. ಮತ್ತು ಈಗ 22ರಲ್ಲಿ ಮತ್ತೆ 2ನೇ ತಿಂಗಳು 14 ತಾರೀಕು ಸರ್ ಹೋದರೆ ಈ ಆಸ್ಪತ್ರೆಗೆ ಹೋದ್ವಿ ಸರ್, ಅಮ್ಮವ್ರ ಕ್ಲಿನಿಕ್ ಮೇಡಮ್ ತೋರ್ಸೋಕ್ಕೆ ಹೊರಗಡೆ ಸ್ಕ್ಯಾನಿಂಗ್ ಮಾಡ್ಕೊಂಡು ಹೋಗಿತ್ತು. ಆಯ್ತಪ್ಪ ನಿಂತದ ಅಂತ ಹೇಳಿದ್ರು ಸರ್. ಇಂಥದಂದ್ಮೇಲೆ ಟ್ಯಾಬ್ಲೆಟ್ ಬರ್ಕೊಟ್ಮೇಲೆ ನಾನು ಈ ಜಿರಾಕ್ಸ್ ಒಯ್ದಿದ್ದೆ ಸರ್. ಅವತ್ತಿಗೆ ಒಯ್ದಿದ್ದು ತೋರಿಸಿದ್ದು ತಪ್ಪು ಸರ್. ತಿಳಿಸಿಬಿಡ ಅಂತ ಹೇಳ್ತಾರೆ ಸರ್. ಆದರೆ ನಾನು ಸ್ವಲ್ಪ ಹೊತ್ತು 4 ನಿಮಿಷ ಹೊರಗಡೆ ಹೋಗಿ ನಮ್ಮ ತಂದೆ ತಾಯಿ ಕೇಳ್ತೀನಿ ಆಯ್ತು ಹೇಳಲ್ಲ. ಇವ್ರು ಹೆಚ್ಚು ನಿಂತಾರೆ ಸರ್ ರಿಮ್ಸ್ ಕೆಲಸ ಅಂದರೆ ಆಮೇಲೆ 15 ನಿಮಿಷ ಆದಮೇಲೆ ಬಂದರೆ ಏನಪ್ಪ ಕೇಳಿದೆ ಮೇಡಮ್ ಬೇಡ ಅಂತ ನಮ್ಮಪ್ಪ. ಆಮಪ್ಪ ಬೇಡಪ್ಪ ನೀನು ಮಾಡಿಸಿದ್ದು ಕರೆಕ್ಟ್ ಆಯ್ತಲ್ಲ ನೀವು ಕೊಟ್ಟು ತೆಗಿಸ್ಬೇಡಪ್ಪ ಕೇಳೋದು ಮೇಡಮ್ ಬೇಡ ಅದಿಷ್ಟಿಗೆ ಹೋಗಿ ಎಲ್ಲ ನಮ್ಮ ಅಲ್ಲಿ ಹೋದ್ರಿಗೆ ಯಾರು ಇಲ್ಲ ಸರ್, ಎಲ್ಲ ನಮ್ಮ ಬರ್ತಾರೆ ನೀನು ಯಾಕೆ ಕೇಳಕ್ಕೆ ಡಿ ಸರ್ ಅವ್ರು ಬೆಟ್ಟ ಬಿಡ್ತಾ ಇಲ್ಲ ಸರ್. ಅವರು ದುರ್ಗೇಶ್ ಸರ್ ಅವ್ರಿಗೆ ಬಂದು ದುರ್ಗೇಶ್ ಸರ್ ಅವ್ರಿಗೆ ಹೇಳಿದ್ರೆ ಇದು ನನ್ನ ಹೆಸರು ಮೇಲೆ ಇದೊಂದು ಸರ್ ಕೊಡಪ್ಪ ಕೊಡ ಅಂದರೆ ಇಲ್ಲ ಸರ್ ಸಾಕಾಗಲ್ಲ ಅಂದರೆ ಇದೊಂದು ಸರ್ ನನ್ನ ಹೆಸರು ಮೇಲೆ ಕೊಡಪ್ಪ ನಾನು ಇದ್ದೀನಿ ಅಂದರೆ ಕೊಡ್ತೀನಿ. ಅವರು ಕೊಟ್ಟಿದ್ರೆ ಅವರು ಇಲ್ಲಪ್ಪ ಅಂತ ಹೇಳಿದ್ರು. ನಾನು ವಾಪಸ್ ಕೊಟ್ಟಪ್ಪ ನಿಮ್ಮೆಲ್ಲ ಕೊಟ್ಟಿದ್ರು ಡೈರೆಕ್ಟ್ ಕೊಟ್ಟಾರಲ್ಲಪ್ಪ. ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯಿವಾಗಲಿ ಚಿರಾಯಿವಾಗಲಿ. ಕಾಮ್ರೇಡ್ ಶಿವದಾಸ್ ಘೋಷ್ ಲಾಲ್ ಸಲಾಂ ಲಾಲ್ ಸಲಾಂ. ಕಾರ್ಮಿಕ ವರ್ಗದ ಮಹಾನ್ ನಾಯಕರಾದ ಕಾಮ್ರೇಡ್ ಶಿವದಾಸ್ ಅವರಿಗೆ ಲಾಲ್ ಸಲಾಂ ಲಾಲ್ ಸಲಾಂ. ಕಾರ್ಮಿಕ ವರ್ಗದ ಅಂತಾರಾಷ್ಟ್ರೀಯವಾದ ಚಿರಾಯಿವಾಗಲಿ ಚಿರಾಯಿವಾಗಲಿ. ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿ ಚಿರಾಯಿವಾಗಲಿ ಚಿರಾಯಿವಾಗಲಿ. ಎಸ್ಯುಸಿ ಕಮ್ಯುನಿಸ್ಟ್ ಜಿಂದಾಬಾದ್ ಜಿಂದಾಬಾದ್. ಅವರು ತಮ್ಮನ್ನು ತಾವು ತೀವ್ರವಾಗಿರ್ತಕ್ಕಂಥ ಒಂದು ವೈಚಾರಿಕ ಹೋರಾಟಕ್ಕೆ ತೊಡಗಿಸ್ಕೊಳ್ತಾರೆ. ಅಲ್ಲಿ ಅವರಿಗೆ ದೇಶದಲ್ಲಾಗ್ತಕ್ಕಂಥ ಈ ಒಂದು ಬದಲಾವಣೆಗಳು, ವಿದ್ಯಮಾನಗಳು, ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ಗಮನಿಸ್ತಾ ಅವರು ತಮ್ಮಲ್ಲಿ ತಾವು ಆಲೋಚನೆ ಮಾಡ್ತಾ ಅಲ್ಲಿ ಅವರು ಅರ್ಥ ಆಗದೆ ಅಂತಂದ್ರೆ ಸೊ ಈ ದೇಶದ ಜನಗಳ ವಿಮೋಚನೆಗೆ ಒಂದು ನೈಜ ಕಮ್ಯುನಿಸ್ಟ್ ಪಕ್ಷ ಬೇಕು ಅಂತೇಳಿ ಅಷ್ಟೊತ್ತಿಗೆ ಅವರಿಗೆ
ಅವರು ಆ ಒಂದು ಅಧ್ಯಯನದಲ್ಲಿ ವೈಚಾರಿಕ ಹೋರಾಟದಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅರ್ಥ ಆಗುತ್ತೆ. ಸೊ ಮಾರ್ಕ್ಸ್ವಾದ ಲೆನಿನ್ವಾದ ಅಂತಕ್ಕಂಥ ಒಂದು ತತ್ವಶಾಸ್ತ್ರ ಏನಿದೆ, ಈ ಮಾರ್ಕ್ಸ್ವಾದ ಜನತೆಯ ನಿಜವಾದ ಒಂದು ವಿಮೋಚನೆಯ ದಾರಿ ತೋರಿಸ್ತಕ್ಕಂಥ ಒಂದು ವೈಜ್ಞಾನಿಕ ತತ್ವಶಾಸ್ತ್ರ. ಬಹಳ ಮುಖ್ಯವಾಗಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ನೀತಿ, ಸಂಸ್ಕೃತಿ, ಒಂದು ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ತತ್ವಶಾಸ್ತ್ರ. ಅದು ಇವತ್ತು ಏನಾದರೂ ಇದ್ರೆ ಮಾರ್ಕ್ಸ್ವಾದ ಅಂತ ಅನ್ನೋದು ಅರ್ಥ ಆಗುತ್ತೆ. ಅದು ಅರ್ಥ ಆದ್ಮೇಲೆ ಆ ಒಂದು ಅವರು ತಮ್ಮನ್ನೇ ತಾವು ಮಾರ್ಕ್ಸ್ವಾದಿ ಆಗಿಸಿಕೊಳ್ಳೋದಕ್ಕೆ ತೀವ್ರತರವಾಗಿರ್ತಕ್ಕಂಥ ಹೋರಾಟದಲ್ಲಿ ತೊಡಗುತ್ತಾರೆ. ಆ ಗತಿನಲ್ಲಿ ಅವರು ಅತ್ಯಂತ ಉನ್ನತ ಶ್ರೇಣಿಯ ಮಾರ್ಕ್ಸ್ವಾದಿ, ಲೆನಿನ್ವಾದಿ ಆಗ್ತಾ ಕೆಲವೇ ಕೆಲವು ಅವ್ರ ಜೊತೆಗಿರ್ತಕ್ಕಂಥ ಜೈನರಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನ, ಸಂಗಾತಿಗಳನ್ನ ಸೇರಿಸಿಕೊಂಡು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಹರಿಬಿಡ್ತಾರೆ. ಸೊ ಅಲ್ಲಿ ಆ ಪ್ರೊಸೆಸ್ ಅಲ್ಲಿ, ಆ ಪ್ರಕ್ರಿಯೆಯಲ್ಲಿ ಅವರು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಚಳುವಳಿ, ಒಂದು ಸಾಂಸ್ಕೃತಿಕ ಚಳುವಳಿ, ಜೀವನದ ಎಲ್ಲಾ ಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ತೀವ್ರತರವಾಗಿರ್ತಕ್ಕಂಥ ಹೋರಾಟದಲ್ಲಿ ತೊಡಗಿಕೊಳ್ತಾರೆ. ಸೊ ಓರ್ವ ಕಮ್ಯುನಿಸ್ಟ್ನಾಗ್ತಕ್ಕಂಥ ಪ್ರಕ್ರಿಯೆ ಅಂತಂದ್ರೆ, ಅಥವಾ ಒಂದು ನಿಜವಾದ ಕಮ್ಯುನಿಸ್ಟ್ ಪಕ್ಷವನ್ನು ಕಟ್ಟತಕ್ಕಂಥ ಪ್ರಕ್ರಿಯೆ ಅಂತಂತಂದ್ರೆ ಅದು ಸಾಮೂಹಿಕವಾಗಿರ್ತಕ್ಕಂಥ ಪ್ರಕ್ರಿಯೆ. ಸೊ ಅದು ಜೀವನದ ಎಲ್ಲಾ ರಂಗಗಳನ್ನು ಒಳಗೊಂಡಂತೆ ನಡೆಸಬೇಕಾಗಿರ್ತಕ್ಕಂಥ ಹೋರಾಟ ಅಂತ ಅರ್ಥ ಮಾಡಿಕೊಂಡು ಅವರು ಆ ಒಂದು ಹೋರಾಟದಲ್ಲಿ ತೊಡಗುತ್ತಾರೆ. ಆ ಪ್ರಕ್ರಿಯೆಯಲ್ಲಿ ಆವಾಗಿದ್ದಂತ ಒಂದು ಅವಿಭಜಿತ ಸಿಪಿಐ, ಅಂದ್ರೆ ಸಿಪಿಐ ಹೆಸರಿನ ಒಂದು ಕಮ್ಯುನಿಸ್ಟ್ ಪಕ್ಷ ವಿಭಜನೆ ಆಗಿರಲಿಲ್ಲ. ಅದಾದ ನಂತರ ವಿಭಜನೆ ಆಯಿತು. ಸಿಪಿಎಂ ನೂರಾರು ಪಂಗಡಗಳಾಯಿತು. ಅದಕ್ಕೂ ಮುಂಚೆ ಆ ಸಿಪಿಐ ಪಕ್ಷ ಅದು ಕಮ್ಯುನಿಸ್ಟ್ ಪಕ್ಷ ಆಗಿಲ್ಲ, ಅದು ಅಲ್ಲ ಅನ್ನೋದು ಅಂತ ಅರ್ಥ ಆದ್ಮೇಲೆ ಈ ಒಂದು ದೇಶದಲ್ಲಿ ಒಂದು ನಿಜವಾದ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವ್ರಿಗೆ ಅರ್ಥ ಆಗುತ್ತೆ. ಆ ಒಂದು ಹೋರಾಟಕ್ಕೆ ತಮ್ಮನ್ನೇ ತೊಡಗಿಸ್ಕೊಳ್ತಾರೆ. ಸೊ ಆಗಲೇ ಚಂದ್ರಸ್ವಾಮಿ